ಗೈಸ್ ನಮ್ಮ ಪಾರ್ಟ್ನರು ತುಂಬ ಕಷ್ಟಪಡ್ತಾ ಇದ್ದಾರೆ. ಈ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಗಲಿ ಅಂತ ನಾನು ನನ್ನ ಜೋಬಿನ ಕಾಸು ಕೊಡ್ತೀನಿ. ಬ್ರಾ ನಿಮ್ಮ ಟ್ರಾವೆಲ್ ಎಕ್ಸ್ಪೆನ್ಸಸ್ ಏನೇನಾಗುತ್ತೋ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ಳಿ ಬ್ರೋ. ಸೊ ಮ್ಯಾಟ್ರಿ ಏನು ಅಂದರೆ ಇವತ್ತು ಗ್ಲೋಬಲ್ ಟೂರಿಸಂ ಪ್ಯಾಕೇಜ್ ಟೂರ್ ಏನಿದೆ ಅದರಲ್ಲಿ ನಾವು ಗೋವಾ ಟ್ರಿಪ್ಗೆ ರೆಡಿ ಮಾಡ್ಕೊತಾ ಇದ್ವಿ. ಇವಾಗ ಹೊಡ್ತಾ ಇದ್ವಿ ನೋಡಿ. ಈ ಕಡೆ ನನ್ನ ಬ್ಯಾಗಲ್ಲಿ ಕೀನೆ. ಈ ಕಡೆ ಇವತ್ತು ಒಂದು ಸತಿ ಇಕ್ಕಿದ್ರೆ ನೆಕ್ಸ್ಟ್ ನಾಳೆ ಬೆಳಗ್ಗೆ ಓಪನ್ ಆಗೋದು. ನಾಳೆ ಬೆಳಗ್ಗೆವರೆಗೂ ನನ್ನ ಬ್ಯಾಗ್ನ ನೋಡೋಂಗಿಲ್ಲ. ಥ್ಯಾಂಕ್ ಯು ನಮ್ಮ ಟ್ರಾವೆಲ್ ಮ್ಯಾನೇಜರ್ ತೋರಿಸ್ತೀನಿ ಬ್ರೋ. ಇವ್ರೆ ಅರ್ಪಿತ್. ಏನು ಬ್ರಾ ಮೈಕ್ ಒಂದು ಹಿಡ್ಕೊಂಡಿಲ್ವಲ್ಲ ಇವತ್ತು? ಮೈಕ್ ಇಲ್ಲದೆ ಇನ್ನೊಂದು ದೊಡ್ಡದು ಹಿಡ್ಕೊಬಿಡ್ತಾರೆ ಅವತ್ತು. ಆಗಿದೆ. ಈ ಕಡೆ ಏನೋ ಪೇಮೆಂಟ್ಗಳು ರೆಡಿ ಮಾಡ್ತಾ ಇದ್ದಾರೆ. ಇವೆಲ್ಲ ಮುಗಿದ್ಮೇಲೆ ನಾವು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಗೋವಾ ಅಲ್ಲಿರ್ತೀವಿ ಗೈಸ್. ಅವರು ಇದೇ ಬಸ್ಸಲ್ಲಿ ಹೋಗ್ತಾ ಇರೋದು. ಲ್ಯಾಂಬೋರ್ಗಿನಿ ಅಂತ ಇದೆ ನೋಡಿ. ಒಳಗಡೆ ಸ್ವಲ್ಪ ಜನ ತೋರಿಸ್ಬಿಡ್ತೀನಿ. ಇನ್ನೊಂದು 4 ಜನ ಬರಬೇಕು. ಅದು ಬಂದರೆ ಎವ್ರಿಥಿಂಗ್ ಇಸ್ ಕಂಪ್ಲೀಟ್. ಸೊ ಆ್ಯಕ್ಚುಲಿ ಇದು ನನ್ನ ಲೈಫ್ನ ಒಂದು ಮೈಲ್ಸ್ಟೋನ್ ಅಂತ ಅಂದ್ಕೊಳ್ಳಿ. ಯಾಕಂದರೆ ನಾನು ಇಲ್ಲಿವರೆಗೂ ಒಂದು ಪ್ಯಾಕೇಜ್ನ ಅರೇಂಜ್ ಮಾಡಿ ಕರ್ಕೊಂಡು ಹೋಗೋ ಸೀನ್ಗಳು ಯಾವುದೂ ಆಗಿಲ್ಲ, ಯಾವುದೂ ಮಾಡೇ ಇಲ್ಲ. ಇದೇ ಆ್ಯಕ್ಚುಲಿ ಫಸ್ಟ್ ಒನ್. ಆ್ಯಂಡ್ ಇದೇ ಫುಲ್ ಸಕ್ಸಸ್ಫುಲ್ಲಾಗಿ ಎಕ್ಸಿಕ್ಯೂಟ್ ಆಗಿದೆ. ಅದೊಂದು ಖುಷಿ ಇದೆ ನನಗೆ. ಇದ್ರ ಪಿಕಪ್ ಲೊಕೇಶನ್ನು ಆ ಕಡೆ ಗುರುಗುಂಟೆಪಾಳ್ಯ ಮೆಟ್ರೋ ಸ್ಟೇಷನ್ದ ಇಳ್ಕೊಂಡು ಇಲ್ಲಿವರೆಗೂ ನಡ್ಕೊಂಡು ಬಂದು ಈ ಕಡೆ ಬಸ್ ಹತ್ತಿದ್ದೀವಿ. ಈ ಕಡೆ ಬಸ್ ಯಾಕೆ ನಿಲ್ಸಿದ್ವಿ ಅಂದರೆ ಆ ಕಡೆ ಎಲ್ಲ ಪೊಲೀಸರು ಗಾಡಿ ನಿಲ್ಸಕ್ಕೆ ಬಿಟ್ಟಿಲ್ಲ, ಬಿಕಾಸ್ ಟ್ರಾಫಿಕ್ ಕೂಡ ಜಾಸ್ತಿ ಐತೆ ಅಂತ. ಸೊ ಹೆಂಗ ಕೊನೆಗೂ ಬಂದ್ವಲ್ಲ, ಆ ಒಂದು ಖುಷಿಲಿದ್ದೀವಿ. ಆ್ಯಂಡ್ ಇದರಲ್ಲಿ ಏನು ಗೊತ್ತಾ ಗೈಸ್, ಬ್ರೋ ಬನ್ನಿ ಇಲ್ಲಿ. ಎಷ್ಟು ಜನ ಇಲ್ಲಿಗೆ ಬಂದು ಪೇಮೆಂಟ್ ಕೊಟ್ಟರು ಬ್ರೋ? ಬ್ರೋ ಇನ್ನೂ ತುಂಬ ಜನ ಕೊಡಬೇಕು ಬ್ರೋ ಬ್ಯಾಲೆನ್ಸ್ ಪೇಮೆಂಟ್. ಇದನ್ನ ನೋಡಿದ್ಮೇಲೆ ಕೊಟ್ಟಿಲ್ವಾ ಇನ್ನೂ? ಆ್ಯಕ್ಚುಲಿ ಈಗ ಒಂದು 2 ಚಿಕ್ಕ ಕಾನ್ವರ್ಸೇಷನ್ ಆಯ್ತು ಗೈಸ್. ಅವ್ರಿಗೆ ಶಿರ್ಡಿಗೆ ಹೋಗಬೇಕು ಅಂತ ಯಾರೋ ಸ್ಕ್ಯಾಮ್ ಮಾಡಿ ಹೋಗ್ಬಿಟ್ರಂತ. 12,000ಗೆ ಫ್ಲೈಟ್ ಇದು ಅಂದ್ಬಿಟ್ಟು ಹಾಫ್ ಪೇಮೆಂಟ್ ಆದಮೇಲೆ ಡೇಟ್ ನಾಳೆ ಇದೆ ಅಂದಾಗ ಇವತ್ತು ಏನೇನೋ ರೀಸನ್ಸ್ ಹೇಳಿ ಡ್ರೈವರ್ ಬಂದಿಲ್ಲ, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ರಂತೆ. ಸೈಬರ್ ಕ್ರೈಮ್ ಕಂಪ್ಲೇಂಟ್ ಮಾಡಿ ಒಂದು 3 ತಿಂಗಳಾದ್ಮೇಲೆ ಅವ್ರ ಕಾಸು ರಿಟರ್ನ್ ಬಂತಂತೆ. ಸೊ ಮತ್ತೆ ಕೈಸ್ ರಿಪೀಟ್ ಆಗಬಾರ್ದು ಅಂತ ಇಲ್ಲಿವರೆಗೂ ಬಂದು ಆಮೇಲೆ ಕೊಡ್ತಾರೆ. ಪಾಪ ಇವರು ಇರೋ ಕಾಸಲ್ಲಿ ಎಲ್ಲದನ್ನು ಮ್ಯಾನೇಜ್ ಮಾಡಿ ಎಲ್ಲ ಪ್ರೀ ಬುಕ್ಕಿಂಗ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇವ್ರು ಕಾಸು ಕೊಡಬೇಕು ಅಂದ್ಬಿಟ್ಟು. ಮೆಜಾರಿಟಿ 500 ಎಣಿಸ್ತಾ ಇದ್ದಾರೆ. ಇನ್ನೊಂದು ಅಲ್ಲಿದೆ 100ಗೆ ವ್ಯಾಲ್ಯೂ ಇಲ್ಲ ಬ್ರೋ, ಈ 500ಗೆ ವ್ಯಾಲ್ಯೂ ಜಾಸ್ತಿ. ಹೌದು. ಇನ್ನು ಸ್ವಲ್ಪ ಹೊತ್ತಿದೆ, ಈಗ ಅಲ್ಲಿ ಖಾಲಿ ಆಗುತ್ತೆ ಒಂದು ಅರ್ಧ. ಅಲ್ಲಿ ಬಸ್ ಊಟ ಮಾಡಿಸ್ತಾರೆ ಈ ದುಡ್ಡಲ್ಲಿ. ಜ್ಯೂಸ್ ಹಾಕ್ಸ್ಬೇಕು, ಅದಕ್ಕೂ ಎನರ್ಜಿ ಡ್ರಿಂಕ್ಸ್ ಹಾಕ್ಸ್ಬೇಕು. ಹಾಲಿಂದ ಹಾಲಲ್ಲೇ ಆಯ್ತದು. ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಮ್ಮ ಬಸ್ಸಲ್ಲಿ ಯಾವ ಥರ ಕಂಡೀಷನ್ ಇದೆ ಅಂತ ತೋರಿಸ್ತೀನಿ. ಈ ಥರ RGB ಲೈಟ್ಸ್ ಇದೆ, AC ಕಂಡೀಷನ್ ಆನ್ ಆಗಿದೆ. ಆ್ಯಂಡ್ ಅದರ್ ದೆನ್ ದಟ್ ಈಗ ಒಂದು DJ ಲೈಟ್ ಇದೆ. ಲೈಟ್ ಆನ್ ಆದಾಗ ಕಾಣಿಸುತ್ತೆ. ಲೈಟ್ ಯೂಟ್ಯೂಬಲ್ಲಿ ಲಾಕ್ ಆಗಿದೆಯಾ? ವಾ ಸೂಪರ್. ಯಾವ್ದು ಹೆಸರು? ಕಸಿನ್ ಸ್ಕ್ವಾಡ್. ನೈಸ್. ತೋರಿಸಿ ಇವಾಗ. ಪರವಾಗಿಲ್ಲ. 2 ತಿಂಗಳಿಗೊಂದು, 2 ತಿಂಗಳಿಗೆ 2 ಪರವಾಗಿಲ್ಲ. ಆಗ್ತಾ ಇರಾ ಮಾಡಿ ಬಿಡ್ಬೇಡಿ. ಹೆಂಗಿದೆ ಯೂಟ್ಯೂಬ್ ಫ್ರೀ ಆಗಿ ಸ್ಟೋರೇಜ್. ಈ ಬಸ್ಸಲ್ಲಿ ವೇಪ್ ಮಿಷಿನ್ ಇದೆ. ಹೇಳ್ತಾರದ ಇದು ಯಾವ ವೇಪ್ ಹೇಳೋ? ಆಗಲ್ಲ ಹೊಗೆ ಬರೋ ಮಿಷಿನ್. ಓಕೆ. ಅದಾದ್ಮೇಲೆ ತುಂಬಾ ಡಿಸ್ಕೋ ಲೈಟ್ಸ್ ಇದೆ. ಹಾಂ, ಕೆಳಗಡೆ ಸಬ್ವೂಫರ್ಸ್ ಇದೆ. ಗಾಡಿ ಕೆಳಗಡೆ ಕೆಳಗಡೆ ಓಕೆ. ಸಬೂಫರ್ ಅಂತ ಇದೆಯಾ ಕೆಳಗಡೆ? ಅದೇ ಹೇಳ್ತಾ ಇದ್ದೆ. ಏನು 2 ನಿಮಿಷ ಕೇಳ್ತಾರೇನೋ ಅಷ್ಟೇ. ಆಮೇಲೆ ಆಫ್ ಮಾಡಪ್ಪ ಅಂತಾರೆ. ಎಲ್ಲ ಗ್ಲಾಸ್ ಹಾಕೊಂಡಿರ್ತದೆ, AC ಇರ್ತಾರೆ. 1 ಪಾಯಿಂಟ್ 2 ಪಾಯಿಂಟ್ ಇಕ್ಕಂಡ್ರೆ ಎಷ್ಟೋ ಕೇಳಿಸ್ತಾ ಇರ್ತದೆ. ವಯಸ್ಸಾದವ್ರು ಇರ್ತಾರೆ, ಹಾರ್ಟ್ ಪೇಷಂಟ್ ಇರ್ತಾರೆ. ನಾವು 33 ಸೀಟ್ಗಳಿತ್ತು ಅಂತ ಎಲ್ಲ ಬುಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಹೋದ್ವಿ. ಯಾವಾಗ ಅಂದರೆ ಕಾಲ್ ಮಾಡಿದವ್ರಿಗೆಲ್ಲ ಇದೆ ಅಂದ್ಕೊಂಡೆ ಎಲ್ಲ ಹೇಳ್ತಾ ಇದ್ವಿ. ಅಂಟಿಲ್ ವಿ ಗೆಟ್ ರಿಸರ್ವೇಷನ್ ಕೊಡೋವರೆಗೂ ನಾವೆಲ್ಲ ಹೇಳಬೇಕಲ್ಲ. ಬಿಕಾಸ್ ಜನ ಇವಾಗ ಕಾಲ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡೋ ಟೈಮಲ್ಲಿ ಎಕ್ಸಿಟ್ ಆಗಿಬಿಡ್ತಾರೆ. ಅದಕ್ಕೆ ಎಲ್ಲ ಇದೆ ಅಂತ ಹೇಳಿದ್ಮೇಲೆ ಕೊನೆಗೆ ಎಂಡ್ ಆಫ್ ದ ಡೇ ಏನು ಗೊತ್ತಾಯಿತು ಅಂದರೆ 33 ಸೀಟ್ ಕೂಡ ಬುಕ್ ಆಗಿಬಿಟ್ಟಿದೆ. ಆ್ಯಂಡ್ ಇವಾಗ ನಾನು ಮತ್ತು ಪಾರ್ಟ್ನರ್ ಅರ್ಪಿತ್ ಎಲ್ಲಿ ಕೂತಿರ್ತೀವಿ ಅಂದರೆ ಅಲ್ಲೈತೆ ನೋಡಿ, ಈ ಕಡೆ ಈ ಜಾಗದಲ್ಲಿ ಕೂತಿರ್ತೀವಿ. ಇವತ್ತು ಒಂದಿನ ಅಲ್ಲ, ಈ ಸೀನ್ ಮುಗಿಯೋವರೆಗೂ ಇಲ್ಲೇ ಬಿದ್ದಿರ್ತೀವಿ ನಾವು. ಓಕೆ ಬೈ. ನಾನು ರೀಸೆಂಟಾಗಿ ಕಿದಾಡಿ ಕಿರಣ್ ಅವ್ರ ಇದರಲ್ಲಿ ಸ್ಪಿಟಿ ವ್ಯಾಲಿ ಮತ್ತು ಲಡಾಖ್ ನೋಡಿದ್ದು. ಇವ್ರು ಮುಂಚೆನೇ ಹೋಗಿ ನೋಡಿದ್ರೆ 1 ವರ್ಷಕ್ಕೆ ಮುಂಚೆ. ಈ ಕಾರಲ್ಲಿ ಹೋಗಿದ್ರಾ? ಸೂಪರ್. ಡೆಲ್ಲಿ 5 days ಇದ್ವಿ. ಇಂಡಿಯಾ ಟೂರ್ ಹೊಡೆದಿದ್ರಾ? ಒಂದೇ ಕಾರಲ್ಲಿ ಸೂಪರ್ ಬ್ರಾ. ನಮ್ದು ವಿಡಿಯೋ ನೋಡಿದ್ದೆ, ಏನು ಕೇಳಿದೆ ಇಮಿಡಿಯೇಟ್ ಅಡ್ವಾನ್ಸ್ ಮಾಡಿ. ಇವ್ರ ಬಗ್ಗೆ ಹೇಳಿ ನೀವು. ತುಂಬಾ ಥ್ಯಾಂಕ್ ಯು. ನಿಮ್ಮ ಟ್ರಸ್ಟ್ ನಮ್ಮ ಲೈಫ್ಗೆ ಒಂದು ಪಾತ್ವೆ ಮಾಡ್ಕೊಟ್ಟಿದೆ. ಇಮಿಡಿಯೇಟ್ ಫೋನ್ ಪೇ, ಗೂಗಲ್ ಪೇ ನಂಬರ್ ಹೇಳಿ ದುಡ್ಡು ಪಟ್ಟ ಅಂತ. ಏನು ಕ್ವೆಶನ್ಸ್? ನೋ ಕ್ವೆಶನ್ಸ್.
ಇವ್ರ ಕಡೆಯಿಂದ ಇಬ್ರು ಇದ್ದಾರಾ? ಇವ್ರು 4 ಜನ ಫಸ್ಟ್ ಇಬ್ರು ಬುಕ್ ಮಾಡ್ಕೊಂಡಿದ್ದು. Okay. 4 ಮೆಂಬರ್ಸ್. ನಾವು ಜಸ್ಟ್ ನಾವು ದುಬೈಗೆ ಹೋಗಿ ಬಂದಿದ್ವಿ. ಒಂದು Okay. ವೀಕ್ ಆಗಿತ್ತು ಅಷ್ಟೇ. ಸುಮ್ಮನೆ ನೋಡ್ತಾ ಇದ್ದೆ, ನಾನು ಡೇಟ್ ನೋಡಿದೆ ನಿಮ್ದು ಇದು ನೋಡ್ತಿದ್ದಾಗೆ. ನಮಗೂ ರಜೆ ಸಿಗುತ್ತಲ್ಲ, ಸುಮ್ಮನೆ ಹೋಗೋಣ ಅಂತ ಹೇಳಿ ಇವನಿಗೆ ಫೋನ್ ಮಾಡಿದೆ. ಹೋಗೋಣ ಅಂತ, ಸರಿ ಅಂತ ಹೇಳಿ. ಹೇಳ್ತೀನಿ, ನೀವು ಹೋಗಿ, ನೀವು ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡ್ತೀರಾ. ಲೇಟಾಗಿ ಬರುತ್ತೆ. ಪರವಾಗಿಲ್ಲ, ಚೆನ್ನಾಗೇ ಇದ್ವಾ ಇದೆಲ್ಲ ಸೀನರೀಸು. ಲೈಫಲ್ಲಿ ನೋಡ್ಬೇಕು ಬ್ರೋ, ಲೈಫಲ್ಲಿ ನೋಡ್ಬೇಕು. ಸಂಜೆ ನಾವು ಆಗ್ಬಿಟ್ಟೈತೆ, ಇಬ್ರು ಬಂದವ್ರೆ, ಇನ್ನು ಇಬ್ರು ಬರಬೇಕು. ಆ್ಯಂಡ್ ಈ ಗಾಡಿ ಏನಿದು ಏನು ಚೆನ್ನಾಗಿ ಕಾಣಿಸ್ತೈತೆ, ವೇವ್ ಆಗ್ತಾ ಇರೋದು. ಇದನ್ನೆಲ್ಲ ನೋಡ್ಬೇಕಣ್ಣ, ಯಾವಾಗ ಟೈಮ್ ಸಿಗುತ್ತೆ ಎಡಿಟ್ ಮಾಡೋಕ್ಕೆ, ಆ ಗ್ಯಾಪಲ್ಲಿ ಎಡಿಟ್ ಮಾಡಿ ಹಾಕ್ಕೊಡ್ಬೇಕು. ಹೌದಾ? ಐಡಿಯಾ ಇಲ್ಲ ಇವತ್ತೇ ಆಗ್ತೀನಿ ಅಂತ. ನಿಂದು ಹಾಕೊಡು ನನಗೆ. ಇನ್ಸ್ಟಾಗ್ರಾಮಲ್ಲಿ ಅಲ್ವಾ? ಹಾಂ, ನಾನು ಫೇಸ್ಬುಕ್ಕಲ್ಲಿ ನೋಡ್ತೀನಿ ಮನೆ. ಕ್ಯಾಬ್ ಬೇಡ ಬೇಡ, ಕ್ಯಾನ್ಸಲ್. ಬಿರಿಯಾನಿದು ಹೋಟ್ಲದೆಲ್ಲ ಹಾಕಿರ್ತೀಯಲ್ವಾ? ಹಾಂ, ನೋಡಿ ಇದೆ. ಫಾಲೋ ಆಗಿದೆಯಲ್ಲ? ಇಲ್ಲ, ಇವಾಗ ಫಾಲೋ ಆಯ್ತು. ಥ್ಯಾಂಕ್ ಯು. ಹೇಳಿ ಇವಾಗ ಟೈಮ್ ನೋಡಿ, ಇಟ್ಸ್ ಆಲ್ಮೋಸ್ಟ್ ಗೆಟಿಂಗ್ 7 o'clock ಅಲ್ಲ. ಏನು ಹೇಳಿ ಈ ಥರ ಆದರೆ ಗೈಸ್, ಇವ್ರು ಇನ್ನೂ ಮೆಜೆಸ್ಟಿಕ್ಕಲ್ಲಿ ಯಾರೋ ಇದ್ದಾರಂತೆ. ಡೋನು ಯಾರು ಅಂದ್ಬಿಟ್ಟು ಇಬ್ರು ಕಸ್ಟಮರ್ ಬರಬೇಕು. ಕಸ್ಟಮರ್ ಅಂದರೆ ಈ ಕಡೆ ಇಬ್ರು ಕ್ಲೈಂಟ್ಸ್ ಬರಬೇಕು. ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನಲ್ಲಿ ಇವಾಗ ಇದ್ದಾರಂತೆ. ನಾವೆಲ್ಲ 6 ಗಂಟೆಗೆ ಬಿಡ್ತೀವಿ ಅಂತ ಸುಮ್ಮನೆ ಹೈಪ್ ಕ್ರಿಯೇಟ್ ಮಾಡಿ ಎಲ್ಲರನ್ನೂ ಕರೆಸ್ಬಿಟ್ಟಿದ್ದೀವಿ. ಇವರಿಬ್ಬರೇ ಬಾಕಿ ಇರೋದು. ಯಾಕೆ ಹಿಂಗೆ ಲೇಟ್ ಮಾಡ್ತಾರೆ ಹೇಳೋಕ್ಕಾಗಲ್ಲ. ನಾನೇ ಬೇಗ ಬಂದೀನಪ್ಪ. ದಯವಿಟ್ಟು ನಮ್ಮ ಪ್ಯಾಕೇಜ್ನ ಬುಕ್ ಮಾಡ್ಕೊಡೋರೆಲ್ಲ ಸ್ವಲ್ಪ ಟೈಮ್ ಕೋಆಪ್ರೇಟ್ ಮಾಡಿ ಬೇಗ ಬನ್ನಿ. ಇಬ್ಬರಿಂದ ಎಷ್ಟು ಜನ ಮಿಕ್ಕಿದವ್ರು ಇರೋದು? 30 ಜನನಾ? 31 ಜನ. ಇವರಿಬ್ಬರಿಂದ ಇವಾಗ 31 ಜನ. ಅಪ್ಪ ಏನೋ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಟೀ ಕೊಡ್ಬೇಕಾಗ್ತಾ ಇದೆ. ಎಕ್ಸ್ಟ್ರಾ ಸರ್ವಿಸ್, ಔಟ್ ಆಫ್ ಪೇಮೆಂಟ್ ಸರ್ವಿಸ್ ಕೊಡ್ಬೇಕಾಗ್ತಿದೆ. ಖುಷಿನಾ? ಖಾಲಿ ಆಗ್ಬಿಟ್ಟಿದ್ರೆ ತೆಲ್ಲ ಹೋಯ್ತಲ್ಲ, ನಿನಗೆ ಕೊಟ್ಬಿಡ್ತೀನಿ ನೋಡು. ಬೇಡ ಯಾರಿಗೆ ಬಳೆಹಣ್ಣು ತಗೊಂಡು ಇಲ್ಲೇ ತಗೊಂಡ್ಬಿಡ್ರಿ ಅಂತ ಹೇಳ್ಬಿಡು. ಇಬ್ರು ಬರ್ತಾರಲ್ಲ, ಅವ್ರ ಮೇಲೆ ಟ್ಯಾಕ್ಸ್ ಹಾಕ್ಸ್ಬಿಡ್ಬೇಕು. ಹೌದೌದು, ಖಂಡಿತ. ಹುಡುಗಿರು ಲೇಟಾಗಿ ಬರ್ತಾರೋದಕ್ಕೆ ಏನು ಅನಿಸ್ತೈತಿ? ಏನು ಅನ್ನಿಸ್ತೈತಪ್ಪ, ಹೋಯ್ತೈತೆ ನನ್ನ ಡೀಸೆಲ್ ಹೋಯ್ತೈತೆ. ನಿಲ್ಲಿಸಿ ಎ ಸಿ ಹಾಕ್ಸಿ ಅಲ್ಲಿಂದ 3/4 ಗಂಟೆ ಆಯ್ತು. ಇನ್ನು ಬರೋದ್ರಲ್ಲಿ ಅವರು ನೀನು ಇಟ್ಕೊಂಡು ನನ್ನ ಕೈಲಿ ಕೊಡು. ನಾನು ಪ್ಯಾಕೇಜ್ ದುಡ್ಡು ನನ್ನ ಹತ್ರ ಇಂದ. ಇರ್ಲಿ ಬಿಡಿ, ವಿಡಿಯೋಗೆ ಹೋಗುತ್ತೆ. ಓಕೆ, ನಿಮಗೂ ಗೊತ್ತಿರುತ್ತೆ ಆ ಕಾಸೆಲ್ಲ ನಂದಲ್ಲ, ಎಲ್ಲ ಇವ್ರ ಹತ್ರನೇ ಕಲೆಕ್ಟ್ ಮಾಡಿರೋದು. ಇವಾಗ ಆ ಕಾಸನ್ನ ತಗೊಂಡೋಗಿ ಸೀದಾ ಡ್ರೈವರ್ ಕೊಡಬೇಕು. ಅದನ್ನ ಎಣಿಸ್ತಾವ್ರು ನೋಡಿ. ಓಹೋ, ಇದಿಲ್ಲ ಅಂದ್ರೆ ಗೋವಾನು ಇಲ್ಲ, ಮಜಾನು ಇಲ್ಲ, ಲೈಫ್ ಏನೂ ಇಲ್ಲ. ಕೊಡಿ 9, 10. ಏನು ಅನಿಸ್ತಿದೆ ಬ್ರೋ ಈ ಸಂದರ್ಭದಲ್ಲಿ ನಿಮಗೆ? ಅಯ್ಯೋ, ಈ ಥರ ಅಯ್ಯೋ ಅನ್ಸರಿ 2,000 ಬರುತ್ತೆ. ಅಯ್ಯೋನಾ? ಅಲ್ಲ ಇನ್ನು ಹೇಳ್ಸಕ್ ಆಗ್ತಾ ಇಲ್ಲ ಇಲ್ಲಿ ಇವಾಗ. ಅವ್ರ ಬರೀ ಚಿಲ್ಡ್ರನೇ ಇಟ್ಕೊಂಡವ್ರಲ್ಲಿ. ಸರ್ ಇವಾಗ ಗೋವಾಗೆ ಬಂದಿದ್ದಾರೆ. ಈಸ್ ಪ್ಲಾನಿಂಗ್ ಟು ದುಬೈ. ದುಬೈ ನಾನು ಒಬ್ಬನೇ ಹೋಗಿದ್ದೀನಿ. ನನ್ನ ಕಂಪ್ನಿ ಕಡೆಯಿಂದ ಇಂಡಿವಿಜುವಲ್ ಆಗಿ ಮಾಡ್ತೀವಿ ನಾವು ಹಿಂಗೆ ಪ್ರೋಗ್ರೆಸ್ ಆಗ್ತಾ ಇದ್ರೆ. ನಾವು ಫ್ಯಾಮಿಲಿ ಮಾಡಬೇಕು ಅನ್ನೋಕ್ಕೋಸ್ಕರ ಯಾವಾಗ ಪ್ಲಾನ್ ಮಾಡ್ತಿರೋದು ನೀವು? ಸರ್ ಆದಷ್ಟು ಬೇಗನೆ ನಮ್ಮ ರೀಲ್ಸ್ ಬರುತ್ತೆ. ಈ ಮಂತ್ ಅಂತೂ ಅಲ್ಲ. ಈ ಮಂತ್ ಆಗಲ್ಲ ಬ್ರೋ. ಕರೆದ್ರಾ? ಹಾಯ್ ಬಾಸ್. ಹೇಯ್ ಬ್ರೋ, ನಾನೇ ಆರಾಮ. ಹಾಯ್ ಬ್ರೋ. ಮತ್ತೆ ಎಲ್ಲಿಗೆ ಬ್ರೋ ಪ್ರಯಾಣ ನಿಮ್ದು? ನಮ್ದು ಇವಾಗ ಕುಶಾಲನಗರ, ಕೊಡಗು ಹೊರಡ್ರಾ? ಕಾರಲ್ಲ? ನೈಸ್. ತುಂಬ ಖುಷಿ ಆಯ್ತು ಬ್ರೋ. ನಾವು ಕೊಡಗರೆ ಅಲ್ಲ ಬ್ರೋ, ಎಷ್ಟು ಇವಾಗ ಆಯ್ತು ಬ್ರೋ? ಇಲ್ಲ ಆಯ್ತು ಬ್ರೋ, ಇಲ್ಲ ಆಯ್ತು. ಜಸ್ಟಿಗೆ ಒಂದು ಸ್ವಲ್ಪ ನಿಮಿಷ ಆಯ್ತು ಬ್ರೋ. ವಾಯ್ಸ್ ಹುಣಸೂರಲ್ಲಿ ಓಪನ್ ಮಾಡಿದ್ರಲ್ಲ. ಹೌದು ಬ್ರೋ, ಥ್ಯಾಂಕ್ ಯು. ಸಿಗೋಣ. ಬಾಯ್. ಖುಷಿ ಆಗುತ್ತೆ ಗೈಸ್ ಈ ಥರ ಎಲ್ಲ ಅಪ್ರೋಚ್ ಆದಾಗ. ಅವ್ರು ಇನ್ನೊಂದು 2 ನಿಮಿಷ ಮಾತಾಡಬೇಕು ಅಂತ ಅನ್ಸುತ್ತೆ. ಆದರೆ ಈ ಕಡೆ ಸ್ವಲ್ಪ ಕೆಲಸದ ರಿಕ್ವೈರ್ಮೆಂಟ್ ಇರೋದಕ್ಕೆ ಅದಕ್ಕೆ ಈ ಕಡೆ ಬಂದಿದ್ದೆ. ಇದು ಸೇಮ್ ಪ್ರಾಪರ್ಟಿ ವಿಲ್ ಸ್ಟೇ. ಓಕೆ, ಇದೇ ವಿಲ್ಲ ಅಲ್ಲ? ಸೇಮ್ ವಿಲ್ಲ. ಇವ್ರು ನಮ್ಮ ಬೇರೆ ಕಾರ್ಪೊರೇಟರ್ ಫ್ಯಾಮಿಲಿ ಇವರು. ಸೊ ಇವನು ನೋಡಿ ಚಿಕ್ಕ ಹುಡುಗ. ಹೌದು ನೋಡಿ, ಫ್ಯಾಮಿಲಿ ಫುಲ್ ಎಂಜಾಯ್, ಫುಲ್ ಮೋಜು ಮಸ್ತಿನೇ. ಹೇಳು, ಕರೆಕ್ಟಾಗಿ 3 ಲೀಟ್ರ್ 4 ಲೀಟ್ರ್ ಡೀಸೆಲ್ ಹೋಗುತ್ತೆ. ನಿಂತಿ ಜಾಗದಲ್ಲೇ 4:45 ನಿಂತಿದ್ದೀವಿ. ಅಲ್ಲಾಡ್ತಲ್ಲ, ಅಲ್ಲಿಂದ ಇತ್ತ ಕಳಿಸ್ತಾನೆ ಪೊಲೀಸ್ನವನು. ಒಂಚೂರು ಜರ್ಕೊಡಿ ನಿಂತ್ಕೋ. ನೋಡಿ ಮಳೆ ಬೇರೆ ಬರ್ತಾಯಿದೆ. ಈಗ ಹೇಗಿದೆ ಇನ್ನು ಟ್ರಾಫಿಕ್ ಆಯ್ತು. ನಮ್ಮ ಮಂಜಣ್ಣ ಪಾಪ ಗಾಡಿನ ಆಲ್ಮೋಸ್ಟ್ ಒಂದು 35 ಮಿನಿಟ್ಸ್ ಆನ್ ಮಾಡ್ಕೊಂಡಿದ್ದಾರೆ. ಜಸ್ಟ್ ಫಾರ್ 2 ಮೆಂಬರ್ಸ್. ಇಬ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಮಂಜಣ್ಣಂಗೆ ಜೈ. ಸುಂದರಪ್ಪ ಈಗ ಜೈ ಅಂತೀರಾ, ಆಮೇಲೆ ಆ ಟ್ರಾಫಿಕ್ ಅಂತ ಕೊಡೋ ಅಲ್ಲಿ ಎಷ್ಟು ಟ್ರಾಫಿಕ್ ಆಗೈತೆ ಮುಂದೆ ಹೇಳಿ. ಹಾಲಿಂದ ನಿಮ್ಗಿನ್ನೂ ನಮ್ಮ ಪ್ಯಾಕೇಜ್ನ ಬೆಲೆ ಬಗ್ಗೆ ಹೇಳಿಲ್ಲ ಅಲ್ಲ. ನಾವು ಚಾರ್ಜ್ ಮಾಡ್ತಿರೋ ಬೆಲೆ ಬಂದು 8,499. ಇನ್ನು ಅದರ್ ವರ್ಡ್ಸ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 8,500 ರೂಪಾಯಿ. ಈ 8,500 ರೂಪಾಯಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅನ್ನೋದನ್ನೆಲ್ಲ ನಾಳೆ ವೀಡಿಯೋ ಚೆಕ್ಔಟ್ ಮಾಡಿ. ಸೊ ಇವತ್ತಿಗೆ
ಈ ಜನ ಬಂದ್ಬಿಡ್ಲಿ ಸಾಕು, ಅಷ್ಟು ನೋಡ್ಸ್ಬೋಣ. ಪೀಸ್. ಏನಾಯ್ತು ಬ್ರೋ, ಬಂದರೆ ಇಲ್ಲ ಅವರೇನಾ? ವಾಟ್ ಎ ಗುಡ್ ಗರ್ಲ್ಸ್ ಬ್ರೋ ಗೈಸ್, ಎಂತ ಒಳ್ಳೆ ಹುಡುಗಿರು. ಲಗೇಜ್ ಹೇಳಿ ಬ್ರೋ. ಲಗೇಜು ಅಣ್ಣ ಎಲ್ಲಿ ಕೊಡಿ ಅವ್ರು. ಓಕೆ ಬೈ, ಒಳ್ಳೇದಾಗಲಿ, ನಮ್ಗೆ ಒಳ್ಳೇದಾಗುತ್ತೆ. ಪೀಸ್. ಲೈಟ್ ಬೇರೆ ಇದೆ, ಲೈಟು ವೈಟ್ ಕಲರು. ಹಾಂ ಓಕೆ, ನೈಸ್. So now we are ready to depart to Goa. I thank everybody. It is very much delayed from our end. So we are departing to Goa. Enjoy. If there is any concern, do call me. I'll be in the front. Or you can knock the door. We'll be in the front. Okay? Let's depart. All ready? Already everyone want to go. Okay. ಸೊ ಇಲ್ಲಿಗೆ ನಮ್ಮ ಪ್ರಯಾಣ ಶುರುವಾಗಿದೆ ಗೈಸ್. ಬೆಂಗಳೂರು ನೆಲಮಂಗಲ ಟೋಲ್ ರೋಡ್ನ ರಸ್ತೆಯನ್ನು ಒಳಹೊಕ್ಕಿ ಹೋಗುತ್ತಿರುವುದು. ಹತ್ರ 10,000 ಡೀಸೆಲ್. ಥ್ಯಾಂಕ್ ಯು ಧನ್ಯವಾದ. ನೀವೆಲ್ಲಿಂದ? ಭದ್ರಾವತಿ. ಈಗ ಅಪರೂಪ ಕಾಣ್ತಿದ್ದು.